ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಕಹೇಹು ದಂಡವತ ಪ್ರಭು ಸೈ ತುಮ್ಹಿ ಕಹವು ಕರುಜೋರಿ ಬಾರ್ ಬಾರು ರಘುನಾಯ ಕಹಿ ಸುರತಿ ಕರಾಯೆಹು ಮೋರಿ ಅಸ ಕಹಿ ಚಲೆವು ಬಾಲಿಸುತ್ತ ಫಿರಿ ಆಯವು ಹನುಮಂತ ತಾಸು ಪ್ರೀತಿ ಪ್ರಭು ಸನ ಕಹಿ ಮಗನ ಭಯೇ ಭಗವಂತ कुलिसहु चाही कठोर अति कोमल कुसुमहु चाही चित्त खगेस राम कर समुझी परई कहूँ काही पुनि कृपाल लियो बोली निषादा दीन हे भूषण बसन प्रसादा जाहु भवन मम सुमिरन करे हूँ मन क्रम बचन धर्म अनुसरे हूँ तुम्ह मम सखा भरत सम भ्राता सदा रहे हो पुरु आवत जाता बचन सुनत उपजा सुख भारी परेवु चरण भरी लोचन बारी चरण नलिन उर धरी गृह आवा प्रभु सुभावु परि जनन ही सुनावा रघुपति चरित देखी पुरबासी पुनि पुनि कहि धन्य सुख राशि राम राज बैठे त्रैलोका हर्षित भये गए सब सोका बयरु न कर काहू सन कोई राम प्रताप विषमता खोई. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ವಾನರರನ್ನೆಲ್ಲ ಬೀಳ್ಕೊಟ್ಟು ಭರತ ಹಿಂದಿರುಗ್ತಾನೆ. ಹನುಮಂತ ಏನು ಮಾಡ್ತಾನೆ, ಸುಗ್ರೀವನ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು 10 ದಿನ ನಾನು ರಾಮನ ಹತ್ರನೇ ಇದ್ದು ಅವನ ಒಂದು ಸೇವೆ ಮಾಡಿ ಬರ್ತೀನಿ ಅಂತಂದಾಗ ಸುಗ್ರೀವ ಹೇಳ್ತಾನೆ, ಆಂಜನೇಯ ನೀನು ಪುಣ್ಯವಂತನಪ್ಪ, ನೀನು ನಿನ್ನನ್ನ ರಾಮ ಅವನ ಸೇವೆಗೆ ಅಂತ ಇಲ್ಲೇ ಇರಿಸ್ಕೊಂಡಿದ್ದಾನೆ, ನೀನು ಹೋಗಿ ರಾಮನ ಸೇವೆಯನ್ನ ಮಾಡಿಕೊಂಡಿರು ಅಂತ ಹೇಳಿ ವಾನರರೆಲ್ಲ ಹೊರಡ್ತಾರೆ. ಆಗ ಅಂಗದ ಹೇಳ್ತಾನೆ, ಮಾರುತಿ ಕೇಳು, ಅಂದ್ರೆ ಈಗ ರಾಮನ ಬಗ್ಗೆ ಅವನಿಗೆ ಪ್ರೀತಿ ಹೆಚ್ಚಾಗ್ಬಿಟ್ಟಿದೆ. ಈಗ ಹನುಮಂತ ರಾಮನ ಹತ್ರನೇ ಇರ್ತಾನೆ ಅನ್ನೋದು ಗೊತ್ತಾಗುತ್ತಲ್ಲ, ಯಾಕಂದ್ರೆ ಇವರೆಲ್ಲ ಅಷ್ಟು ದೂರ ಬಿಟ್ಬಿಟ್ಟು ಹೋಗೋದಕ್ಕೆ ಬಂದಿರ್ತಾರೆ, ಭರತ ಲಕ್ಷ್ಮಣ ಶತ್ರುಘ್ನ. ಹನುಮಂತನು ಅವ್ರ ಜೊತೆ ಬಂದಿರ್ತಾನೆ. ಈಗ ವಾನರರೆಲ್ಲ ಹೊರಡ್ತಾ ಇದ್ದಾರೆ. ಹನುಮಂತ ಸುಗ್ರೀವನ ಅಪ್ಪಣೆಯನ್ನ ಪಡ್ಕೊಳ್ತಾನೆ. ಸೊ ಈಗ ಅವನು ರಾಮನ ಹತ್ರ ವಾಪಸ್ ಹೋಗ್ತಾನೆ ಅನ್ನೋದು ಗೊತ್ತಾಗಿ ಅಲ್ಲಿ ಅಂಗದ ಹೇಳ್ತಾನೆ, ಕೈ ಜೋಡಿಸ್ಕೊಂಡು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಪ್ರಭುವಿಗೆ ನನ್ನ ದಂಡ ಪ್ರಣಾಮವನ್ನ ತಿಳಿಸು. ಅಂದ್ರೆ ಇಷ್ಟೊತ್ತು ಅವನು ಎಷ್ಟೋ ನಮಸ್ಕಾರ ಮಾಡ್ಬಿಟ್ಟಿರ್ತಾನೆ, ಆದ್ರೂ ಅವನ ಮನಸ್ಸಿಗೆ ತೃಪ್ತಿ ಆಗ್ತಾ ಇಲ್ಲ. ನೀನು ನನ್ನ ಪರವಾಗಿ ಪ್ರಭುವಿಗೆ ದಂಡ ಪ್ರಣಾಮವನ್ನ ಮಾಡ್ಕೋ, ಶ್ರೀರಾಮನಲ್ಲಿ ಆಗಾಗ ನನ್ನ ನೆನಪನ್ನ ಮಾಡ್ತಾ ಇರು, ನನ್ನ ಬಗ್ಗೆ ಅವನಿಗೆ ಅವಾಗವಾಗ ಹೇಳ್ತಾ ಇರು, ಎಲ್ಲಿ ನನ್ನನ್ನು ಮರ್ತು ಹೋಗ್ತಾನೋ ಏನೋ. ಈ ರೀತಿ ಹೇಳಿ ವಾಲಿಪುತ್ರ ಅಂಗದ ಕೂಡ ಈಗ ಪ್ರಯಾಣವನ್ನ ಬೆಳೆಸ್ತಾನೆ. ಹನುಮಂತ ಹಿಂದಿರುಗಿ ಬಂದು ಅಂಗದನ ಅನನ್ಯ ಭಕ್ತಿಯನ್ನ ಕುರಿತು ಆ ಪ್ರಭುವಿನ ಮುಂದೆ ನಿವೇದನೆ ಮಾಡ್ಕೊಳ್ತಾನೆ. ಅಂಗದ ಈ ರೀತಿ ಹೇಳ್ದ, ಅವನಿಗೆ ನಿಮ್ಮಲ್ಲಿ ಇಷ್ಟೊಂದು ಭಕ್ತಿ ಇದೆ ಅಂತೆಲ್ಲ ಹೇಳ್ತಾನೆ. ಅದನ್ನ ಕೇಳಿ ಭಗವಂತ ಅಮಿತಾನಂದವನ್ನ ಹೊಂದುತ್ತಾನೆ. ನೋಡಿ, ಯಾರಿಗೆ ಭಗವಂತನ ಮೇಲೆ ಪ್ರೀತಿ ಇರುತ್ತೋ, ಭಕ್ತಿ ಇರುತ್ತೋ, ಅದನ್ನ ಕೇಳಿದ್ರೆ ಭಗವಂತನಿಗೂ ತುಂಬಾ ಇಷ್ಟ ಆಗುತ್ತೆ. ಅವರು ಅವನಿಗೆ ತುಂಬಾ ಹತ್ರವಾಗಿರ್ತಾರೆ. ನಾವು ಭಗವಂತನಿಗೆ ಹತ್ರ ಆಗ್ಬೇಕು ಅಂತಂದ್ರೆ ನಾವು ಅವನನ್ನು ಹೆಚ್ಚೆಚ್ಚಾಗಿ ಪ್ರೀತಿಸ್ಬೇಕು, ಅಷ್ಟೇ ಇರೋದು, ಬೇರೆ ಇನ್ನೇನೂ ಇಲ್ಲ. ಆಯ್ತಾ? ನಾವು ಎಲ್ಲೆಲ್ಲೋ ಹೋಗ್ಬೇಕು ಅಂತೇನಿಲ್ಲ, ಎಲ್ಲಿದೀವೋ ಅಲ್ಲಿ ನಮ್ಮ ತನು ಮನ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅವನ ಪ್ರೀತಿಯಲ್ಲೇ ಮುಳುಗಿರ್ಬೇಕು, ಅಷ್ಟು ಮಾಡ್ಬೇಕಾಗಿರೋದು. ನಾವಿಷ್ಟೆಲ್ಲ ತಿಳ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗೋದು ಅದೇನೆ. ಆಯ್ತಾ? ಇಲ್ಲಿ ಕಾಕಭೂಷುಂಡಿ ಅವರು ಹೇಳ್ತಾರೆ, ಓ ಗರುಡ, ಶ್ರೀರಾಮನ ಹೃದಯ ಇದೆಯಲ್ಲ, ಅದು ಕುಲಿಶ ಕಠೋರ ಕುಸುಮ ಸೋಮಲ. ಅಂದ್ರೇನು? ಕಠೋರಕ್ಕಿಂತ ಕಠೋರವಾಗಿರುತ್ತೆ, ಕೋಮಲಕ್ಕಿಂತ ಕೋಮಲ. ಅಂದ್ರೆ ಹೂವು ಎಷ್ಟು ಕೋಮಲವಾಗಿರುತ್ತೋ ಆ ರೀತಿ. ಈ ವಿಷಯವನ್ನ ಯಾರು ತಾನೇ ಬಲ್ಲರು, ನೀನೇ ಹೇಳು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ವಜ್ರಾತಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ವಜ್ರಕ್ಕಿಂತ ಕಠೋರವಾಗಿರುತ್ತೆ ಮತ್ತೆ ಹೂವಿಗಿಂತ ಮೃದುವಾಗಿರುತ್ತೆ ಅಂತ ಹೇಳ್ತಾನೆ. ಇದ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿದೆ ಹೇಳು ಅಂತ ಅಂದ್ಬಿಟ್ಟು ಇಲ್ಲಿ ಕಾಕಭೂಷುಂಡಿ ಅವರು ಹೇಳ್ತಾ ಇದ್ದಾರೆ. ಈಗ ವಾನರರೆಲ್ಲ ಹೊರಟೋದ್ರ.
ಆಮೇಲೆ ಕೃಪಾಳುವಾದಂತಹ ಶ್ರೀರಾಮಚಂದ್ರ ಪ್ರಭು ನಿಷಾದ ರಾಜ ಗುಹ ಇದನ್ನಲ್ಲ ಅವನನ್ನು ಕರೆಸಿ ವಸ್ತ್ರಾಭರಣಗಳನ್ನ ಪ್ರಸಾದ ರೂಪವಾಗಿ ಕೊಟ್ಟು ಈ ರೀತಿ ಹೇಳ್ತಾನೆ. ಈಗ ಒಬ್ಬೊಬ್ರು ಬೀಳ್ಕೊಡ್ತಾ ಇದ್ದಾನೆ. ಯಾಕಂದ್ರೆ ಅವರೆಲ್ಲ ತಮ್ಮ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲವನ್ನ ಮರೆತು ಇಲ್ಲೇ ಇದ್ಬಿಟ್ಟಿದಾರಲ್ಲ. ಈಗ ತಮ್ಮ ತಮ್ಮ ಕರ್ತವ್ಯಗಳು ನೋಡ್ಕೋಬೇಕಲ್ವಾ. ಅದಕ್ಕೋಸ್ಕರ ಗುಹನನ್ನ ಕರೆದು ಅವನಿಗೆ ಏನೇನ್ ಕೊಡ್ಬೇಕೋ ಕೊಟ್ಬಿಟ್ಟು, ಈಗ ನೀನು ಮನೆಗೆ ವಾಪಸ್ ಹೋಗು, ನನ್ನನ್ನ ಸ್ಮರಣೆ ಮಾಡ್ಕೊಳ್ತಾ ತ್ರಿಕರಣ ಶುದ್ಧವಾಗಿ ಧರ್ಮವನ್ನ ಆಚರಣೆ ಮಾಡು. ಇಲ್ಲಿ ಗುಹನಿಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬಾರ್ದು, ನಮಗೂ ಹೇಳ್ತಾ ಇರೋದು, ಆಯ್ತಾ. ಅಂದ್ರೆ ಏನು, ಭಗವಂತನನ್ನೇ ಸ್ಮರಣೆ ಮಾಡ್ಕೊಳ್ತಾ ತ್ರಿಕರಣಗಳು ಅಂದ್ರೆ ವಾಚ, ಮನಸ ಮತ್ತೆ ಕರ್ಮ. ಅಂದ್ರೆ ಏನು, ನಾವು ಮಾತಾಡುವಂತ ಮಾತಾಗಿರಬಹುದು, ನಾವು ನಮ್ಮ ಮನಸ್ಸಿನಿಂದ ಆಗಿರಬಹುದು, ಅಥವಾ ನಾವು ಮಾಡುವಂಥ ಕೆಲಸಗಳಿಂದ ಆಗಿರ್ಬೋದು, ಎಲ್ಲವೂ ಶುದ್ಧವಾಗಿರಬೇಕು. ಆ ಶುದ್ಧತೆಯಿಂದ ನೀನು ಧರ್ಮವನ್ನು ಆಚರಣೆ ಮಾಡು ಅಂತ ಹೇಳ್ತಾ ಇದ್ದಾನೆ. ನೀನು ನನ್ನ ಗೆಳೆಯನಾಗಿದ್ರೂ ಕೂಡ ಭರತನ ಹಾಗೆ ನೀನು ನನ್ನ ತಮ್ಮ, ಆಗಾಗ ಅಯೋಧ್ಯೆಗೆ ಬಂದು ಹೋಗ್ತಾ ಇರು ಅಂತಂದ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದಾನೆ. ಈ ಮಾತನ್ನ ಕೇಳಿ ನಿಷಾದ ರಾಜನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬರುತ್ತೆ. ಅವನು ಪ್ರಭುವಿನ ಚರಣಗಳಲ್ಲಿ ಕುಸಿದು ಬೀಳ್ತಾನೆ. ಅಂದ್ರೆ ಅಷ್ಟೊಂದು ಅವನಿಗ ಖುಷಿ ಆಗ್ಬಿಟ್ಟು ಅವನ ಚರಣಗಳಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಆ ಪ್ರಭುವಿನ ಚರಣ ಕಮಲಗಳನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡು ಅವನು ತನ್ನ ಮನೆಗೆ ಸೇರ್ಕೊಳ್ತಾನೆ. ಅಲ್ಲಿ ತನ್ನ ಬಂಧು ವರ್ಗಕ್ಕೆಲ್ಲ ಅವನು ಪ್ರಭುವಿನ ಸ್ವಭಾವ ಇದೆಯಲ್ಲ ಅದನ್ನೆಲ್ಲ ವರ್ಣನೆ ಮಾಡಿ ಹೇಳ್ತಾನೆ. ಶ್ರೀ ರಘುನಾಥನ ಈ ಲೀಲಾಚರಿತವನ್ನ ನೋಡಿದಂತಹ ಸಾಕೇತ ನಗರ ನಿವಾಸಿಗಳು ಎಲ್ಲರೂ ಕೂಡ ಸರ್ವ ಸುಖಗಳ ರಾಶಿಯಾದಂತಹ ಶ್ರೀರಾಮಚಂದ್ರ ಧನ್ಯ ಅಂತ ಮತ್ತೆ ಮತ್ತೆ ಉದ್ಗಾರವನ್ನ ಮಾಡ್ತಾರೆ. ಅಂದ್ರೆ ಮತ್ತೆ ಮತ್ತೆ ಅದನ್ನ ಹಾಡಿ ಹೊಗಳ್ತಾರೆ. ಎಲ್ಲ ಸುಖಗಳ ರಾಶಿ ಯಾರು ಅಂತಂದ್ರೆ ಶ್ರೀರಾಮಚಂದ್ರ, ಅವನೇ ಧನ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಶ್ರೀರಾಮ ಸಿಂಹಾಸನದ ಮೇಲೆ ಆಸೀನನಾದಾಗ ತ್ರಿಭುವನಗಳೂ ಕೂಡ ಹರ್ಷಿತವಾಗತ್ತೆ. ಆ 3 ಭವನಗಳು ಅಂದ್ರೆ ತ್ರಿಭುವನಗಳು ಅಂತ ಹೇಳಿ ಭುವನಗಳು ಅಂತ ಹೇಳ್ತಾರಲ್ಲ, ಅಲ್ಲಿದ್ದಂತಹ ಶೋಕ ಸಂತಾಪಗಳು ಎಲ್ಲವೂ ಕೂಡ ಮಟ್ಟಮಾಯ ಆಗೋಯ್ತು. ಯಾರಿಗೂ ದುಃಖ ಅನ್ನೋದಿಲ್ಲ, ಯಾರಿಗೂ ಸಂತಾಪಗಳೇ ಇಲ್ಲ, ಶೋಕಗಳೇ ಇಲ್ಲ. ಎಲ್ಲರೂ ಕೂಡ ತುಂಬ ಸಂತೋಷವಾಗಿರ್ತಾರೆ. ಯಾರಿಗೂ ಯಾರಲ್ಲೂ ಕೂಡ ವೈರಭಾವ ಅನ್ನೋದೇ ಇರೋದಿಲ್ಲ. ಶ್ರೀರಾಮಚಂದ್ರನ ಮಹಿಮೆಯಿಂದ ಎಲ್ಲರ ಆಂತರಿಕ ಭೇದ ಭಾವ ಇದೆಯಲ್ಲ, ನಾನ್ ಬೇರೆ ನೀನ್ ಬೇರೆ ಅನ್ನುವಂಥ ಭೇದ ಭಾವ, ಅದು ದ್ವೇಷ ಆಗಿರ್ಬೋದು, ವೈಷಮ್ಯಗಳಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲದೆ ಇರೋ ಹಾಗಾಗ್ಬಿಡುತ್ತೆ. ಒಬ್ರನ್ನ ನೋಡಿದ್ರೆ ಒಬ್ಬರನಿಗೆ ಹೊಟ್ಟೆ ಕಿಚ್ಚು, ಭೇದ ಭಾವ, ದ್ವೇಷಿಸೋದು ಯಾವುದೂ ಇಲ್ಲ. ಎಲ್ಲರೂ ಕೂಡ ತುಂಬ ಸಂತೋಷವಾಗಿದ್ರು ಅಂತನ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಈಗ ರಾಜ್ಯಭಾರ ಮಾಡೋದಕ್ಕೆ ಸಿಂಹಾಸನದ ಮೇಲೆ ರಾಮ ಕೂತಿದ್ದಾನೆ. ಅವನು ಕೂತಿದ ತಕ್ಷಣ ಎಲ್ಲ ಕಡೆ ಬರೀ ಸಂತೋಷ ಅನ್ನೋದು ತುಂಬಿದೆ. ಮುಂದುವರೆದು ಏನಾಗುತ್ತೆ ಅಂತಂದ್ಬಿಟ್ಟು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.